ಕ್ಷಮಿಸ್ಬಿಡಪ್ಪ ಗಣೇಶ, ನಿನ್ನ ಕತ್ಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನ ಗಂಟೆ ಬರ್ಸಕ್ಕೆ ಯಾರೋ ನುಗ್ಗಿನ ಕಾಣಿಸ್ತಾರೆ. ಏನು ಮಾಡೋದು? ಆ ಮನೆಗೆ ಹೋಗೋಣ ಬಾ. ಫುಲ್ ಕತ್ಲು, ಸ್ವಲ್ಪ ಲೈಟ್ ಆಗ್ತೀಯಾ? ಜಾಡ್ಸ್ ಹೋದ್ರೆ ಕರೆಂಟಿಗೆ ಕಣ್ ಮುಂದೆ ಇರಬೇಕು. ವರ್ಷಿಣಿ, ಮಮತಾ, ರಾಹುಲ್ ಯಾರು ಗಲಾಟೆ ಮಾಡ್ತೀವಿ. ನಮ್ಮ ಮನೆಗೆ ಕಳ್ಳರು ನುಗ್ಗಿದ್ದಾರೆ, ಗೊತ್ತಾಯ್ತಾ? ಅಕ್ಕ, ಕಳ್ಳರು ಹೇಗಿರ್ತಾರಕ್ಕ? ದಪ್ಪಗೆ ಮೀಸೆ ಇಟ್ಕೊಂಡು ಕಪ್ಪಗಿರ್ತಾರೆ ಕಣೆ. ಅಕ್ಕ, ಹಾಗಾದ್ರೆ ನೋಡೋಣ ಬಾಕ. ಅಕ್ಕ ನಡಿಯಕ್ಕ, ನೋಡೋಣ. ಬನ್ನಿ ಬನ್ನಿ, ನೋಡೋಣ, ನಡಿಯೇ ಬನ್ನಿ. ಏನೋ ಗಮ್ಮ ಅಂತ ಇದೆ ಗುರು. ಸುಮ್ಮನೆರ. ಲಾಕ್ ತಗೊಂಡ್ ಬಾ. ಟಾಯ್ಲೆಟ್ ಇದ್ದಿದ್ ನೋಡಿ ಬೆಡ್ರೂಮ್ ಅನ್ಕೊಂಡ್ಬಿಟ್ಟಿದೆ ಗುರು. ಕಿಚನ್ ಇದು. ಲೈಟ್ ಯಾರು ಹಾಕಿದ್ರು? ಯಾರು ಗೊತ್ತು ಗುರು? ಮನೇಲಿ ಯಾರು ಇಲ್ಲ ಅಂತ ಕಳ್ತನ ಮಾಡಕ್ ಬಂದಿದ್ದೀರಾ? ಅಯ್ಯಯ್ಯೋ, ನೀವು ನಮ್ಮನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ನಾವು ಕಳ್ತನ ಮಾಡಕ್ ಬಂದಿಲ್ಲ ಸಿಸ್ಟರ್, ನಾವು ಜೆಂಟ್ಲ್ಮನ್ಸ್. ಅಕ್ಕ, ಜೆಂಟ್ಲ್ಮ್ಯಾನ್ ಫಿಲಂ ನಲ್ಲಿ ಅರ್ಜುನ್ ಕೂಡ ಕಳ್ಳನೇ. ನನಗೆ ಇವಾಗ ಗೊತ್ತಾಯ್ತು, ಮಾಡಿ ಮೇಲೆ ಪ್ಯಾಂಟು ಶರ್ಟ್ ಒಣಗಾಕಿದ್ ಎಲ್ಲಿ ಹೋಯ್ತು ಅಂತ. ನೀವೇ ತಾನೇ ಕದ್ದಿರೋದು. ಮರ್ಯಾದೆ ಕೊಟ್ಟು ಮಾತಾಡಿ. ಕಳ್ಳರು ಅಂದ್ರೆ ಸುಮ್ಮನೆ ಇರೋದಿಲ್ಲ. ಏನು ಮಾಡ್ತೀಯಾ? ಹಂಗೆ ಕುರ್ಪಾಕ್ಬಿಡ್ತೀವಿ ಅಷ್ಟೇ. ನಂಗೆ ಕುರ್ಪ್ ಹಾಕ್ತೀಯಾ? ಮಾಡ್ತೀನಿ ತಾಳು, ಇರು. ವರ್ಷಿಣಿ, ಪೊಲೀಸ್ ಸ್ಟೇಷನ್ ನಂಬರ್ ಏನು? 342870. ಅಯ್ಯಯ್ಯೋ, ಬೇಡ ಬೇಡ, ಹಾಗೆಲ್ಲ ಮಾಡಬಾರ್ದು. ಬೇಡ ಸಿಸ್ಟರ್, ಪ್ಲೀಸ್. ಪುಟ್ಟಿ ಬೇಡ ಅಂತ ಹೇಳಮ್ಮ. ಜಾಣೆ ಬೇಡ ಅಂತ ಹೇಳು. ಯಾಕೆ? ನೋಡಿ, ನಾವು ಕಳ್ಳರು ನಿಜ, ಆದ್ರೆ ಪ್ಯಾಂಟು ಟಿ ಶರ್ಟ್ ಕದ್ಯ ಕಳ್ಳರು ಅಂತೂ ಅಲ್ಲ. ಏನೋ ಲಕ್ಷ್ಮಿ, ಶಿವ, ಗಣೇಶನ್ ಶಿಫ್ಟ್ ಮಾಡಬೇಕಾದ್ರೆ ಅಕಸ್ಮಾತ್ ಆಗಿ ಇಲ್ಲಿಗೆ ಬಂದು ನಿಮ್ಮ ಹತ್ರ ಕಿಚನ್ ಅಲ್ಲಿ ಸಿಕ್ಕಾಕೊಂಡ್ವಿ. ಸಿಸ್ಟರ್, ಈಗ್ಲೂ ಕಾಲ ಮಿಂಚಿಲ್ಲ. ನೀವು ದೊಡ್ಡ ಮನ್ಸ್ ಮಾಡಿ ಡೋರ್ ಓಪನ್ ಮಾಡಿದ್ರೆ ಸಾಕು, ಹಿಂತಿರುಗಿ ನೋಡ್ದೆ ಕಲಾಯಿಸ್ಬಿಡ್ತೀವಿ ಇಬ್ರು. ನೀವಿಲ್ಲೇ ಇದ್ರೆ ನಾವು ಕಳ್ಳ ಪೊಲೀಸು, ಐ ಸ್ಪೈ ಎಲ್ಲ ಆಟ ಆಡ್ಬೋದು ಅಲ್ವೇನೆ? ಮಕ್ಕಳ, ನೀವು ಆಟ ಆಡೋದಕ್ಕೆ ನಾವೇನ್ ಆಟ ಸಾಮಾನ ಅಥವಾ ಪ್ಲೇ ಗ್ರೌಂಡಾ? ಅಕ್ಕ, ನೀನ್ ಬಾಕ. ಎಲ್ಲ ಹೋಯ್ತಾ ಇದ್ರಲ್ಲ ಗುರು. ಇಷ್ಟ ದೊಡ್ಡ ಮನೇಲಿ ಒಂದ್ ವಾರ ಹೇಗಿರೋದು ಅಂತ ಯೋಚಿಸ್ತಾ ಇದ್ವಿ. ಈಗ ಇವರೇ ನಮ್ ವಾಚ್ಮ್ಯಾನ್ ಗಳಿದ್ದಾಗೆ. ಈಗ ಇವ್ರನ್ನ ಬಿಟ್ರೆ ನಾವ್ ಕೆಟ್ವಿ. ಅಷ್ಟೇ ಅಲ್ಲ, ಈ ಮನೇಲಿ ಯಾವ ದೊಡ್ಡರಿಲ್ಲ ಅಂತ ಅವ್ರಿಗೆ ಗೊತ್ತಾಗೋಗಿದೆ. ನಾವೇನ ಯಾರನ್ನ ಬಿಟ್ಬಿಟ್ರೆ ಗುಮ್ ಕಟ್ಕೊಂಡ್ ಬಂದು ನಮ್ನೆಲ್ಲ ಹೊಡೆದು ಈ ಮನೇಲಿರೋ ವಸ್ತುನೆಲ್ಲ ದೋಚ್ಕೊಂಡು ಹೊಟ್ಟೋಗ್ತಾರೆ. ಅದಕ್ಕೆ ಬಾಕ, ಇದೇ ನಮ್ ಡಿಸಿಷನ್ ಅಂತ ಹೇಳೋಣ. ಬಾಕ. ಬಂದ್ರ ಎಲ್ಲ ಸೇರ್ಕೊಂಡ್ ಮೀಟಿಂಗ್ ಅಲ್ಲಿ ಏನಂತ ಡಿಸೈಡ್ ಮಾಡಿದ್ರಿ? ನೋಡಿ, ಸುಮ್ನೆ ಪೊಲೀಸು ಕಂಪ್ಲೇಂಟ್ ಅಂದ್ರೆ 3 ರಿಂದ 6 ತಿಂಗಳು ಜೈಲ್ ಶಿಕ್ಷೆ ಆಗುತ್ತೆ ಅಲ್ವಾ? ಅದಕ್ಕೆ ಇದ್ಯಾವುದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಹೇಳೋದು, ಮಕ್ಕಳು ಅಂದ್ರೆ ದೇವರು ಅಂತ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳ. ಸುಮ್ನಿರ, ಬಾಗಿಲು ತೆಗಿತೀರಾ? ನೋಡಿ, ನಾವ್ ನಿಮ್ಮನ್ನ 1 ವಾರ ಹೌಸ್ ಅರೆಸ್ಟ್ ಮಾಡ್ತಾ ಇದ್ದೀವಿ. ಅನ್ಯಾಯ, ಇದು ತುಂಬಾ ಅನ್ಯಾಯ. ಯಾವ್ದು ಅನ್ಯಾಯ? ನೀವೆಷ್ಟು ಜನನ ಹೊಡೆದು ಬಡ್ದು ಕೂಡ ಹಾಕಿ ದೋಚಿಲ್ಲ? ನಿಮ್ಮಿಂದ ಅವ್ರು ಎಷ್ಟು ನೋವು ಅನುಭವಿಸಿಲ್ಲ? ಈಗ ನೀವು ಅನುಭವಿಸಿ. ಬನ್ರೆ ಹೋಗೋಣ. ತಪ್ಪಿಸ್ಕೊಂಡು ಹೋಗಕ್ಕೆ ಟ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ. ಏನ್ ಗುರು, ಸಣ್ಣ ಹುಡುಗಿ ರೋಪ್ ಹಾಕ್ತಾಳ ಆಮೇಲೆ?
ಹೇಳ ಬೇಡ. ಪಾಪು ಇಂಕೆಲ್ಲ ಹಾಕ್ಬಾರ್ದು, ಫಿಲ್ಲರ್ ಇಂದ ಹಾಕ್ಬೇಕು. ನನಗ್ ಗೊತ್ತು, ನಿನ್ ಕೆಲ್ಸ ನೀನ್ ನೋಡ್ಕೋ. ಬೆಳೆಯೋ ಹುಡುಗಿ ಕಾಂಪ್ಲೋನ್ ಗರ್. ಅಯ್ಯಯ್ಯೋ ಅಯ್ಯಯ್ಯೋ, ಏನಾಯ್ತೆ? ಇಂಕ್ ಪೌಡ್ಲು ಬಿದ್ದೋಯ್ತಕ್ಕ. ಅಕ್ಕ ಬರೋಷ್ಟಾಗ್ ತೆಗ್ದ್ಬಿಡೆ, ಇಲ್ಲಾಂದ್ರೆ ಅಕ್ಕ ಬೈತಲೆ. ಅದಕ್ಕೆ ದೊಡ್ಡೋರ್ ಹೇಳೋ ಮಾತ್ನ ಕೇಳ್ಬೇಕು ಅನ್ನೋದು. ನಿಮ್ಮ ಅಕ್ಕ ಬರ್ಲಿ ತಡಿ, ಮಾಡ್ತಾಳೀಗ. ಯಾರು ಇಂಕ್ ಬಾಟಲ್ ಬೀಳ್ಸಿದ್ದು? ನಿಮ್ಮನ್ನೇ ಕೇಳ್ತಿರೋದು, ಯಾರು ಇಂಕ್ ಬಾಟಲ್ ಬೀಳ್ಸಿದ್ದು? ಅವನೇ ಅಕ್ಕ, ಆ ಕುಳ್ಳನೇ ಎತ್ತಾಕಿದ್ದು. ಅಯ್ಯಯ್ಯೋ, ಸುಳ್ಳು ಸುಳ್ಳು. ಹೇಳ್ದೆ ಇಂಕ್ ನಾ ಫಿಲ್ಲರ್ ಇಂದಾನೇ ಹಾಕ್ಬೇಕು ಅಂತ, ಆದ್ರೂ ಕೇಳ್ದೆ ಹಾಗೆ ಹಾಕ್ತೀನಿ ಅಂತ ಎತ್ತು ಹಾಕ್ಬಿಟ್ಟ ಅಲ್ವೇನೆ? ಹ್ಞೂ ಅಕ್ಕ. ಅಯ್ಯಯ್ಯೋ, ಎಲ್ಲ ಬರೀ ಸುಳ್ಳು. ಇವ್ನು ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿಂದ ಇಲ್ಲಿ ಬಂದು ಹೆಂಗ್ ಹೋಗ್ಬೇಕಾಗುತ್ತೆ? ನಿನ್ಗೆ ಇಂಕ್ ಹಾಕಕ್ ಬರಲ್ಲ ಅಂತ ಬಾಟ್ಲ ಇಸ್ಕೊಂಡು ನಿನ್ ಮೇಲಿನ ಕೋಪಕ್ಕೆ ಅಲ್ಲಿಂದ ಬಾಟ್ಲ ಎಸ್ದು ಚೆಲ್ಲಾಕ್ಬಿಟ್ಟ. ನೋಡ್ದ್ಯಾ ಗುರು, ಆ ಹುಡುಗಿ ಎಷ್ಟು ಬೇಗ ನಮ್ಮ ಮೇಲೊಂದು ಪವರ್ಫುಲ್ ಸ್ಟೋರಿನೇ ಬರ್ಬಿಟ್ಲು. ಸುಳ್ಳು, ಶುದ್ಧ ಸುಳ್ಳು. ಮಕ್ಳು ಎಲ್ಲಾದ್ರೂ ಸುಳ್ಳು ಹೇಳ್ತಾರಾ? ಮಕ್ಳು ಸುಳ್ಳು ಹೇಳೋದಿಲ್ಲ, ಈ ತರ್ಲೆ ನನ್ ಮಕ್ಳು ಸುಳ್ಳು ಹೇಳ್ತಾರೆ. ತಗೊಳ್ಳಿ, ಹಾಲ್ ಕಾಯಿಸಿ ಕಾಫಿ ಮಾಡಿ. ನಾವಾ? ಮತ್ತೆ ನೀವ್ ಒಳಗಿರುವಾಗ ನಾನ್ ಬಂದ್ ಕಾಫಿ ಮಾಡಕ್ಕಾಗತ್ತಾ? ಹಾಗರ್ಬಿಟ್ಟು ಮಾತ್ ನಿಲ್ಸಿ, ಕಾಫಿ ಮಾಡಿ. ಈಗೇನ್ ಮಾಡ್ತೀರಾ? ವರ್ಷಿಣಿ, ಪೊಲೀಸ್ ಸ್ಟೇಷನ್ ನಂಬರ್ ಏನು? 3428870. ನೋ ಸಿಸ್ಟರ್, ನೋ ಫೋನ್, ವಿ ಡೂ ಕಾಫಿ. ಅಲ್ಲ, ಇವಳು ನಮ್ಮನ್ನ ಏನ್ ಅನ್ಕೊಂಡ್ಬಿಟ್ಟವಳೆ? ಎಲ್ಲೋ ಹೋಟ್ಲ ಸಪ್ಲೈಯರ್ ಅನ್ಕೊಂಡ್ಬಿಟ್ಟಿರ್ಬೇಕು ಗುರು. ಬಾ, ಅದೇ ಕೆಲಸ ಮಾಡೋಣ. ಏನ್ ಮಾಡ್ತಿದ್ಯಾ? ಹಾಲ್ ಕಾಯಿಸ್ತಾ ಇದೀನಿ, ಕಾಣಿಸಲ್ವಾ? ಹಾಲ್ ಕಾಯಿಸೋದು ಹಿಂಗ? ಅಚ್ಚು, ಇದನ್ನ ಯಾವ ನಾನ್ ಮಾಡ್ತೇನೆ. ಇದನ್ನ ಬೆಚ್ಚು. ಅರೇ ಉಯ್, ಎಲ್ಲ ಹೇಳ್ಬೇಕು ಅವನಿಗೆ. ಸಿಸ್ಟರ್ ತಗೊಳ್ಳಿ ಬಿಸಿ ಬಿಸಿ ಕಾಫಿ. ಮಕ್ಳೇ, ಕಾಫಿ ಹೇಗಿದೆ? ಸೂಪರ್ ಆಗಿದೆ. ಸರಿ ಸರಿ, ಬೇಗ ಬೇಗ ರೆಡಿಯಾಗಿ ಟಿಫಿನ್ ಮಾಡಿ ಸ್ಕೂಲ್ ಹೋಗಿರಂತೆ. ಓಕೆ? ಟಿಫನ್ ಎಲ್ಲಿಂದ ಬರುತ್ತೆ ಸಿಸ್ಟರ್? ಅದನ್ನ ನೀವೇ ಮಾಡ್ತೀರಾ ಮಿಸ್ಟರ್? ನಾವಾ? ಯಾಕೆ ಆಗಲ್ವಾ? ವರ್ಷಿಣಿ, ಸ್ಟೇಷನ್ ನಂಬರ್ ಏನು? ಆಗುತ್ತೆ ಆಗುತ್ತೆ, ಶುಚಿಯಾಗಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಮಾಡ್ತಾನೆ ಕೊಡ್ತೀವಿ. ಓಕೆ? ಎಲ್ಲ ಕಮಿಟ್ ಮಾಡ್ತಾನೆ. ಹಲೋ ದೊಡ್ಡಮ್ಮ. ಹಲೋ ಡ್ಯಾಡಿ. ಬನ್ನಿ ಬನ್ನಿ. ಪ್ರಯಾಣ ಎಲ್ಲ ಚೆನ್ನಾಗಿದೆ ಮೇಡಮ್? ಪ್ರಯಾಣ ಇರ್ಲಿ. ಎಷ್ಟ್ ಸಲ ಫೋನ್ ಮಾಡಿದ್ದೆ, ಎಲ್ಲಿ ಹಾಳಾಗೋಗಿದ್ದೆ? ಫೋನ್ ಕೆಟ್ಟೋಗಿತ್ತು, ಮೊನ್ನೆ ತಾನೇ ಸರಿ ಹೋಯ್ತು. ಫೋನ್ ಕೆಟ್ಟೋಗಿತ್ತಾ? ನಿನ್ ತಲೆ ಕೆಟ್ಟೋಗಿತ್ತಾ? ಅದ್ ಸರಿ, ಹೋಗೋವಾಗ ಡೈಮಂಡ್ ನೆಕ್ಲೆಸ್ ಬಿಟ್ಟೋಗಿದೆ, ತೆಗೆದಿಟ್ಟಿದ್ಯಲ್ಲ? ನಂಗ್ ಗೊತ್ತಿಲ್ಲ ಮೇಡಮ್. ತಿನ್ನೋದೊಂದು ಬಿಟ್ರೆ ಇನ್ನೇನ್ ಗೊತ್ತಾಗುತ್ತೆ ನಿನ್ಗೆ? ಅಕ್ಕ ನಡಿಯೇ, ಒಳಗ್ ನೋಡೋಣ. ವಸಂತಿ, ಹಾ ಸಿಕ್ತಾ? ಇಲ್ಲ ಅಕ್ಕ. ಸರಿಯಾಗಿ ಹುಡುಕು. ಈಗಿನ ಕಾಲದಲ್ಲಿ ಯಾರನ್ನ ನಂಬಬೇಕೋ ಯಾರನ್ನ ನಂಬಾರ್ದೋ ಗೊತ್ತಾಗ್ತಾ ಇಲ್ಲ. ಏನಾಯ್ತು ನಿಮ್ಮ ಅಕ್ಕನ್ಗೆ? ಡೈಮಂಡ್ ನೆಕ್ಲೆಸ್ ಕಾಣಿಸ್ತಾ ಇಲ್ವಂತೆ. ಅಯ್ಯೋ, ಏನಿದು? ನಿನ್ನೆನೆ ಕೇಳ್ತಾ ಇರೋದು. ಈ ಸಿಗರೇಟ್ ಇಲ್ಲಿ ಹೇಗ್ ಬಂತು? ನೀವ್ ಊರಲ್ಲಿ ಇಲ್ದೇ ಇರುವಾಗ ಕಳ್ರು ನುಗ್ಗಿದ್ರು ಮೇಡಮ್. ಕಳ್ರ? ನಮ್ಮನೆಗ? ಹೌದು ಮೇಡಮ್, ಅವ್ರೊಂದ್ ವಾರ ಇಲ್ಲೇ ಇದ್ರು. ಒಂದು ವಾರ ನಮ್ಮನೇಲಿದ್ರ? ಏನೇ ಹೇಳ್ತಿದ್ಯಾ?
ಹೌದು ದೊಡ್ಡಮ್ಮ, ಅಕ್ಕ ಬೇಡ ಅಂದ್ರು, ನಾವೇ ಅವ್ರನ್ನ ಇರಿಸ್ಕೊಂಡಿದ್ವಿ. ಮುಚ್ಚ ಬಾಯ್. ಮಕ್ಕಳು ಹೇಳಿದ್ರು ಅಂತ ಇಟ್ಕೊಂಡಿದ್ಯಾ ಇಲ್ಲ ನಿನಗೆ ಬೇಕು ಅಂತ ಇಟ್ಕೊಂಡಿದ್ಯಾ? ಎಂತ ಮಾತಾಡ್ತಿದ್ಯಾ? ಅವಳು ಎಂಥವಳು ಅಂತ ಗೊತ್ತಿಲ್ಲ, ಗೊತ್ತಿದ್ದು ಮಾತಾಡ್ತೀಯ. ನೀವು ಸುಮ್ಮನೆ ಇರಿ, ಎಲ್ಲ ನಿಮ್ಮಿಂದಾನೇ ಆಗಿತ್ತು. ಇವಳನ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು ಹೇಗಿದೆ ಅಂದ್ರೆ ಬೀದಿಯಲ್ಲಿ ಹೋಗೋ ಮಾರಮ್ಮ ನಮ್ಮನೆಗೂ ಸ್ವಲ್ಪ ಬಾರಮ್ಮ ಅಂದಂಗ. ದಯವಿಟ್ಟು ನನ್ನ ಮಾತು ಕೇಳಿ ಮೇಡಮ್. ನಾನು ಕಳ್ತನ ಮಾಡಿದ್ಮೇಲೆ ಇನ್ನೇನೆ ನಿನ್ ಮಾತು ಕೇಳೋದು? ಮರ್ಯಾದೆ ಯಾಕೆ ಹೇಳು. ನೆಕ್ಲೆಸ್ ಎಲ್ಲಿಟ್ಟಿದ್ಯಾ? ನೆಕ್ಲೆಸ್ ನನಗೆ ಗೊತ್ತಿಲ್ಲ ಮುಚ್ಚೆ ಮೇಡಮ್. ಬಾಯ್. ನೆಕ್ಲೆಸ್ ಇಲ್ಲ ಅಂದ್ರೆ ಆ ಕಳ್ಳರ ಹತ್ರ ಕೊಟ್ಟು ಕಳ್ಸಿದ್ಯಾ? ಇಲ್ಲ ಮೇಡಮ್, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ನೀವಾದ್ರೂ ಹೇಳಿ ಸರ್. ವಿಜಯ, ನನ್ನ ಮಾತು ಸುಮ್ನೆ ಇದೆ. ಏನೇ ಏನೇ ನಿನಗೆ ಸಪೋರ್ಟ್ ಬೇರೆ ಬೇಕಾ? ನಿನ್ನ ವಸಂತಿ ಬಾಲಿ. ನಡಿ ಆಚೆಗೆ. ಮೇಡಮ್, ಯಾವ ತಪ್ಪು ಮಾಡಿಲ್ಲ. ನೀವ್ ಈಗ ನನ್ನ ಹೊರಗಡೆ ಹಾಕ್ಬಿಟ್ರೆ ನನಗೆ ಎಲ್ಲೋ ಬದುಕಲಿ. ಜಾಗ ಕೊಟ್ಟಿದ್ಯಲ್ಲ ಕಳ್ಳರು, ಅವ್ರ ಜೊತೆಲಿ ಹೋಗ್ ಬದುಕು. ಇಲ್ಲಾಂದ್ರೆ ಕೆರೆನೋ ಬಾವಿನ ನೋಡ್ಕೊಂಡು ಸಾಯಿ. ಯಾರನ್ನೇ ಸಾಯಿ ಅಂತ ಹೇಳ್ತಾ ಇದ್ಯಾ? ಅವಳನ್ನ ಯಾರು ಅಂತ ತಿಳ್ಕೊಂಡು? ಏನು ಏನು ಅವಳನ್ನ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ? ನಿಮ್ ಫ್ರೆಂಡ್ ಮಗಳ ಅಂತ ಬಿಡ್ತಾ ಇದ್ದೀನಿ. ಇಲ್ಲಾಂದ್ರೆ ಪೊಲೀಸ್ ಹೇಳಿ ಚರ್ಮ ಸುಲಿಸ್ತಾ ಇದೆ. ನಡಿಯ ಒಳಗೆ. ಮೇಡಮ್ ಮೇಡಮ್ ನಡೀರಿ. ಮೇಡಮ್ 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 ಮೇಡಮ್, ದಯವಿಟ್ಟು ನನ್ನ ಮಾತು ನಂಬಿ. ಮಾತೇನೆ ನಂಬೋದು? ಮೇಡಮ್ ಮೇಡಮ್, ನನ್ನ ಮಾತು ಕೇಳಿ. ಮೇಡಮ್ ದಯವಿಟ್ಟು ಬಾಗಿಲು ತೆಗೀರಿ. ಒಟ್ನಲ್ಲಿ ಗೊತ್ತಿದ್ದೋ ಗೊತ್ತಿಲ್ದೇನೋ ನೀವು ಮನೆಯಿಂದ ಹೊರಗೆ ಬರೋದಕ್ಕೆ ನಾವೇ ಕಾರಣ ಆಗ್ಬಿಟ್ವಿ. ನನ್ನ ಹಣೆಯಲ್ಲಿ ಹೇಗೆ ಅಂತ ಬರ್ತಿದ್ರೆ ಯಾರಿಂದನೂ ತಪ್ಸಕ್ಕಾಗಲ್ಲ. ಏನೇ ಆಗ್ಲಿ ನಮ್ಮಿಂದ ಆಗಿದ್ದ ತಪ್ಪು, ಇದಕ್ಕೆ ನಾವೇ ಪರಿಹಾರ ಹುಡುಕ್ಬೇಕು. ನೋಡಿ, ಇವಾಗ ಅಡ್ಮಿಷನ್ ಮಾಡ್ಕೋತೀವಿ. ಆದ್ರೆ ನೀವು ಒಂದ್ ವಾರದಲ್ಲಿ ದುಡ್ಡು ಕಟ್ಟಿಲ್ಲ ಅಂದ್ರೆ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಸರಿ, ಅಡ್ಮಿಷನ್ ಆಯ್ತು. ಸ್ವಲ್ಪ ಹೊತ್ತು ವೇಟ್ ಮಾಡಿ ರೂಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ಸ್. ಇನ್ನೇನು ಭಯ ಇಲ್ಲ. ಹಾಗಾಗಿ ನಾವಿಬ್ರು ಬಂದು ನೋಡ್ಕೊಂಡು ಹೋಗ್ತೀವಿ. ನ್ಯೂ ಅಡ್ಮಿಷನ್ ಸಂಗೀತ ಅಂದ್ರೆ ಯಾರು? ನಾನೇ. ನಿಮ್ಮ ರೂಮ್ ಅಲರ್ಟ್ ಆಗಿದೆ. ಬರ್ತೀನಿ. ಸರಿ. ಪ್ರೀತಿಯ ಅಪ್ಪ, ನಾನೊಂದು ಹಾಸ್ಟೆಲ್ಗೆ ಸೇರಿದ್ದೀನಿ. ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ನನಗೋಸ್ಕರ ಚಿಕ್ಕಮ್ಮನ ಜೊತೆ ಜಗಳನೂ ಆಡಬೇಕಾಗಿಲ್ಲ. ನಾನು ಇಲ್ಲಿ ಸಂತೋಷವಾಗಿದ್ದೀನಿ. ಮೇಡಮ್, ನಿಮ್ಮನ್ನು ಕೇಳ್ಕೊಂಡು ಯಾರು ಬಂದಿದ್ದಾರೆ? ನೀವಾ? ಬೆಳಗ್ಗೆ ಏನು ತಿಂದಿಲ್ವಲ್ಲ, ಅದಕ್ಕೆ. ಇದೆಲ್ಲ ಏನಕ್ಕೆ? ತಗೊಳ್ಳಿ, ಪರವಾಗಿಲ್ಲ. ಅಲ್ಲ ಗುರು, ಸಂಗೀತನ ಕರ್ಕೊಂಬಂದು ದೊಡ್ಡದಾಗ ಹಾಸ್ಟ್ಲಿಗೆ ಸೇರ್ಸ್ಬಿಟ್ಟಿಯಲ್ಲ, ದುಡ್ಡಿಗೇನ್ ಮಾಡ್ತೀಯಾ? ನೋಡೋಣ, ಆ ದೇವ್ರು ಇದ್ದಾನೆ. ಎಲ್ಲಿದ್ದಾನೆ ದೇವ್ರು? ಕರ್ಕೊಂಬಂದು ಮನೆ ಇಟ್ಕೊಂಡಿಲ್ವ ನಾವು? ಯಾಕೆ ಹೇಳ್ದೆ ಅಂದ್ರೆ ನಾಳೆ ದುಡ್ಡುಗೋಸ್ಕರ ಕಳ್ತನ ಗೆಳ್ತನ ಶುರು ಮಾಡ್ಕೊಂಡ್ಬಿಡ್ತೀನೋ ಅಂತ. ಸಂಪಾದನೆ ಮಾಡೋಕ್ಕೆ ಸುಳ್ಳು ಮೋಸ ಮಾತ್ರ ಅಲ್ಲ, ಅದಕ್ಕೆ ನೂರಾರು ದಾರಿಗಳಿದೆ. ಅದು ನಿನ್ಗೆ ಅರ್ಥ ಆಗಲ್ಲ. ನಡಿ.
ಆಟೋದನ್ ಕೇಳೋನ್ ಬಾರೆ. ಕೇಳಿ ನಡೀರಿ. ಅಯ್ಯೋ ರಾತ್ರಿ ಆಯ್ತು ಅಂದ್ರೆ ನೀವು ತುಂಬಾ ಗೋಳುಕಣೆ. ಹಲೋ ಮನುಷ್ಯಂಕರಿ ಬರ್ತೀರಾ? ಹಿಂದೆ ಬೇರೆ ಆಟೋದನ್ನ ಕೇಳಿ. ಅವ್ರನ್ನ ಕೇಳಿದೆ, ಬರೋಲ್ಲ ಅಂದ್ರು. ತುಂಬಾ ಸುಸ್ತಾಗಿದೆ ಸರ್, ಆಗಲ್ಲ. ನೋಡಿ, ಇವಾಗ ಅಡ್ಮಿಷನ್ ಮಾಡ್ಕೋತೀವಿ, ಆದ್ರೆ ನೀವು ಒಂದ್ ವಾರದಲ್ಲಿ ದುಡ್ಡು ಕಟ್ಟಿಲ್ಲ ಅಂದ್ರೆ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಸರ್ ನಾನೇ ಬರ್ತೀನಿ ರೀ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬರ್ತೀನಿ. ಹಲೋ ಸರ್, ನಿಮ್ಮನ್ನೇ. ನಾವು ಉದ್ಯ ಟಿವಿಯಿಂದ ಬರ್ತಾ ಇದೀವಿ. ನಮ್ಮ ಪ್ರೋಗ್ರಾಮ್ ನೋಡಿದ್ದೀರಾ? ಹಾ ನೋಡಿದ್ದೀನಿ. ನಿಮ್ಮ ಹೆಸರೇನು ಸರ್? ರವಿ. ನಿಮ್ಗೆ ಇಷ್ಟವಾದ ಹಾಡು ಯಾವುದು? ಅಮೇರಿಕಾಯಿಂದ 100 ಜನ್ಮಕ್ಕೂ. ಅದನ್ನ ಹಾಡ್ತೀರಾ ಸರ್? ಹಾಡಕ್ ಬರೋದಿಲ್ಲ ಸರ್, ಪ್ಲೀಸ್ ಸ್ವಲ್ಪನಾದ್ರೂ ಹಾಡಿ. 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾದಾರೆಯೇ ಒಲಿದು ಬಾರಲೆ ನನ್ನ ಪ್ರಾಣನೇ. ವಾವ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಮೇಡಮ್, ನಿಮ್ಮ ಹೆಸರೇನು? ಸಂಗೀತ. ನಿಮ್ಗೆ ಇಷ್ಟವಾದ ಹಾಡು ಸ್ವಲ್ಪ ಹಾಡ್ತೀರಾ? ಅಯ್ಯೋ, ನಂಗೆ ಹಾಡಕ್ಕೆಲ್ಲ ಬರಲ್ಲ. ಎಲ್ಲ ಬರೀ ಸುಳ್ಳು. ತುಂಬಾ ಚೆನ್ನಾಗಿ ಆಡ್ತಾರೆ. ಮೊನ್ನೆ ಆಡಲ್ಲ ಅದನ್ನ ಹಾಡಿ. ಸ್ವಲ್ಪ ಹಾಡಿ ಮೇಡಮ್. ಹಾಡಿ, ಪರವಾಗಿಲ್ಲ. ಎಷ್ಟು ಬರುತ್ತೋ ಅಷ್ಟು ಹಾಡಿ, ಪರವಾಗಿಲ್ಲ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಯೋಗ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಯೋಗ. ವಾವ್, ಹಾಡಕ್ ಬರಲ್ಲ ಅಂದು ತುಂಬಾ ಚೆನ್ನಾಗಿ ಹಾಡಿದ್ರಿ. ಸಂಗೀತ ಕಲ್ತಿದ್ದೀರಾ? ಹಾಗೇನಿಲ್ಲ, ಸುಮ್ನೆ ಹಾಡ್ತೀನಷ್ಟೇ. ನೀವ್ಯಾಕೆ ಸಿಂಗರ್ ಆಗೋದಕ್ಕೆ ಟ್ರೈ ಮಾಡಬಾರ್ದು? ಸ್ವಲ್ಪ ಟ್ರೈ ಮಾಡಿ ಒಳ್ಳೆ ಪ್ಲೇಬ್ಯಾಕ್ ಸಿಂಗರ್ ಆಗ್ತೀರಾ. ಎನಿವೆ, ಗುಡ್ ಲಕ್. ನೀವ್ಯಾಕೆ ಸಿಂಗರ್ ಆಗೋದಕ್ಕೆ ಟ್ರೈ ಮಾಡಬಾರ್ದು? ಸ್ವಲ್ಪ ಪ್ರಯತ್ನ ಪಟ್ರೆ ಒಳ್ಳೆ ಪ್ಲೇಬ್ಯಾಕ್ ಸಿಂಗರ್ ಆಗ್ತೀರಾ. ಟ್ರೈ ಮಾಡಿ. ಎನಿವೆ, ಗುಡ್ ಲಕ್. ನಾನ್ ಸಿಂಗರ್ ಆಗೋದಾ? ಕನಸು ಕಾಣ್ತಿದ್ಯಾ ರವಿ? ಇಲ್ಲ, ಆ ಕನಸನ್ನ ನನಸು ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ನನ್ನ ಮಾತು ಕೇಳಿ. ನಿಮ್ಮ ಟ್ಯಾಲೆಂಟು ಕಪ್ಪೆ ಚಿಪ್ಪಲ್ಲಿರೋ ಮುತ್ತಾಗಬಾರ್ದು, ಹೊರಗೆ ಬರಬೇಕು. ಆದರೆ ಬೆಲೆ ಗೊತ್ತಾಗಬೇಕು ಅಂದರೆ ನೀವು ಆಡಲೇಬೇಕು. ಯಾವ ಮನೆಯವ್ರು ನಿಮ್ಮನ್ನು ಹೊರಗೆ ಹಾಕಿದ್ರೋ ಅದೇ ಮನೆಯವ್ರು ನಿಮ್ಗೆ ಆರ್ತಿ ತೆಗೆದು ಮತ್ತೆ ಮನೆ ತುಂಬಿಸ್ಕೋಬೇಕು. ಅದಕ್ಕಾದ್ರೂ ನೀವು ಸಿಂಗರ್ ಆಗಲೇಬೇಕು. ಅಲ್ಲಿ ನೋಡು. ಯಾರು? ಮನೋಹರ್. ಯಾವ ಮನೋಹರ್? ಜನ್ಮ ಜೋಡಿ ಮ್ಯೂಸಿಕ್ ಡೈರೆಕ್ಟರ್ ಕಣ. ಓ, ಕೋಲ್ಮಂಡೆ. ಬಾ. ಏನಾಗಿದೆಯಪ್ಪ? ಸರ್, ಪೆಟ್ರೋಲ್ ಮುಗಿದೋಗಿದೆ. ಏನಪ್ಪ, ಮನೆಗೆ ಹೆಂಗ ಹೋಗೋದೀಗ? ನಮಸ್ಕಾರ ಸರ್. ನಮಸ್ಕಾರ. ಗಾಡಿ ಕೆಟ್ಟೋಗಿದ್ಯಾ? ಇಲ್ಲ, ಪೆಟ್ರೋಲ್ ಮುಗ್ದೋಗಿದೆ. ಸರ್, ಪೆಟ್ರೋಲ್ ಬಂಕ್ ಇಲ್ಲಿದೆ, ನೀವು ಕೂತ್ಕೊಳ್ಳಿ, ನಾವು ತಳ್ತೀವಿ. ಪರವಾಗಿಲ್ಲ, ನಿಮ್ಗೆ ಯಾಕೆ ತೊಂದ್ರೆ? ನೀವು ಕೂತ್ಕೊಳ್ಳಿ ಸರ್, ನಾವು ತಳ್ತೀವಿ. ಇರ್ಲಿ ಬಿಡಿ. ಕೂತ್ಕೊಳ್ಳಿ. ಏನ್ರಿ ಪೆಟ್ರೋಲ್ ಬಂಕ್ ಇಲ್ಲೇ ಇದೆ ಅನ್ಬಿಟ್ಟು 2 ಕಿಲೋಮೀಟರ್ ತಳ್ಕೊಂಬಂದಿರಲ್ಲ, ತುಂಬಾ ಥ್ಯಾಂಕ್ಸ್. ತಗೊಳ್ಳಿ, ಖರ್ಚಿಗೆ ಇಟ್ಕೊಳ್ಳಿ. ಬೇಡ ಸರ್. ದುಡ್ಡು ಕೊಟ್ರೆ ಬೇಡ ಅಂತೀರಲ್ಲ. ಸರಿ, ನನ್ನಿಂದ ಏನಾದರೂ ಸಹಾಯ ಬೇಕು ಅಂದರೆ ಸ್ಟುಡಿಯೋಕ್ಕೆ ಬಂದು ನನ್ನನ್ನು ಕಾಣಿ. ಬರಲಾ? ಥ್ಯಾಂಕ್ಸ್.
ಇದಾದ್ಮೇಲೆ 8 ಬಾರ್ ಬರೀ ರಿದಮ್ ಬಿಟ್ಬಿಡಿ. ಫಸ್ಟ್ ಬೀಜಮ್ ಇದು, ಸೆಕೆಂಡ್ ಬೀಜಮ್ ಆಮೇಲೆ ಕೊಡ್ತೀನಿ. ಈಗ ಮೇಲ್ಗಡೆ ಕಂಪೋಸಿಂಗ್ ಅಲ್ಲಿ ಕೂತಿದ್ದಾರೆ. ಆಯ್ತು ಹೇಳ್ತೀನಿ. ಸರಿ. ಫೋನ್ ಸರಿಯಾಗಿಲ್ಲ ಅಂತಿದ್ದೆ, ಮಾತಾಡ್ತಿದ್ಯಾ? ಈಗ ತಾನೇ ಇಬ್ರು ಹುಡುಗರು ಬಂದು ರಿಪೇರಿ ಮಾಡಿ ಹೋದ್ರಲ್ಲ. ಯಾರವ್ರು? ಯಾರೋ ನೀವೇ ಕಳ್ಸಿದ್ರಂತಲ್ಲ. ನಾನಾ? ನಾನ್ ಯಾರನ್ನು ಕಳಿಸಿಲ್ವಲ್ಲ. ನೀವು ಕಳಿಸ್ತೇನೆ ಬಂದ್ರಾ? ಈಗ್ಲೂ ಹೊರಗಡೆ ನಿಂತಿದ್ದಾರೆ ನೋಡಿ. ಹೊರಗಡೆನಾ? ಯಾರಪ್ಪ ಅವರು? ನಮಸ್ಕಾರ ಸರ್. ಓ ನೀವಾ? ಏನ್ರಯ್ಯ 3 ದಿವಸದಿಂದ ನಾನು ಹಿಂದೆನೆ ಸುತ್ತಾ ಇದ್ದೀರಲ್ಲ, ಏನ್ ವಿಷಯ? ಒಂದು ಚಾನ್ಸ್ ಬೇಕಾಗಿತ್ತು ಸರ್. ಯಾರಿಗೆ? ನಮ್ಗೆ ಗೊತ್ತಿರೋ ಒಬ್ಬ ಹುಡುಗಿ ಇದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ. ಬೇಕಾದ್ರೆ ಟೆಸ್ಟ್ ಮಾಡಿ, ಇಡ್ಸಿದ್ರೆ ಚಾನ್ಸ್ ಕೊಡಿ. ಸರಿ, ನಾಳೆ ಕರ್ಕೊಂಬನ್ನಿ. ಗೊತ್ತಾಯ್ತಾ? ಎಲ್ಲಿ ಹಾಡು ನೋಡೋಣ. ಕೋಟಿ ಪಲ್ಲವಿ ಹಾಡುವ ಕನಸು ಇದು, ಕನಸುಗಾರನ ಕಣ್ಣಿನ ಬೆಳಕು ಇದು. ಈ ಯೌವನ ತುಂಬಿದ ಬದುಕಿನಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ. ಈ ಯೌವನ ತುಂಬಿದ ಬದುಕಿನಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ. ವೆರಿ ಗುಡ್, ತುಂಬಾ ಚೆನ್ನಾಗಿ ಹಾಡ್ತೀಯ. ಈ ಹಾಡನ್ನ ನೀನೇ ಹಾಡ್ತೀಯ. ಅಯ್ಯೋ, ತುದಿ ನಾಲ್ಗೆಲ್ಲಿದೆ, ಆಚೆ ಬರ್ತಾ ಇಲ್ವಲ್ಲ. ಲೇ, ನಿನ್ಗೆ ನಾನು ಗೊತ್ತಾಯ್ತು. ನೀನ್ ಬುದ್ಧಿ ಶಕ್ತಿಗೆ ಅಷ್ಟು ಬೆಂಕಿ ಹಾಕ. ಲೇ, ಸರಿಯಾಗಿ ಇನ್ನೊಂದ್ಸಲ ಜ್ಞಾಪಿಸ್ಕೊಳು ನನ್ನ ಮಗನೇ. ಅವನ್ಗೂ ತಲೆ ತಿಂತಿದ್ದೀರಾ? ಏನಿವಾಗ ನೋಡ್ರಿ, ಅಕ್ಕಿ ರುಬ್ಬಿದ್ರೆ ಹಿಟ್ಟು ಬರುತ್ತೆ, ಹಿಟ್ಟು ರುಬ್ಬಿದ್ರೆ ಅಕ್ಕಿ ಬರತ್ತಾ? ಇನ್ನೊಂದ್ಸಲ ಹೇಳು. ಅಕ್ಕಿ ರುಬ್ಬಿದ್ರೆ ಹಿಟ್ಟು ಬರುತ್ತೆ, ಹಿಟ್ಟು ರುಬ್ಬಿದ್ರೆ ಅಕ್ಕಿ ಬರತ್ತಾ? ಬೀಡಿ ಸೇದ್ರೆ ಹೊಗೆ ಬರುತ್ತೆ ಹೊರತು ಹೊಗೆಯಿಂದ ಬೀಡಿ ಬರೋದಿಲ್ಲ. ಓ ಕಳ್ರಾ? ಹಾಗಾದ್ರೆ ಏನೋ ಕದ್ದಿರ್ಬೇಕು, ಇಲ್ಲ ನಿಮಗ್ ಟೋಪಿ ಹಾಕಿರ್ಬೇಕು. ಏಯ್ ಬರ, ಊಟ ಮಾಡಿವಂತೆ. ನಾನು ಏನು ಕಮ್ಮಿ ಇಲ್ಲ, ಹಿಡಿಯೋಣ ಅಂತಾನೆ ಟ್ರೈ ಮಾಡ್ತಾ ಇದ್ದೀನಿ. ಅದು ಸಿಗ್ಬೇಕಲ್ಲ. ಏನಪ್ಪ ಲಗೇಜ್ ಎಲ್ಲ ತುಂಬ್ತಾ ಇದೀಯಾ? ಅಮ್ಮವರು ಸಿಂಗಾಪುರ್ಗೆ ಹೋಗ್ತಾ ಇದ್ದಾರೆ, ಬರೋದು 4 ದಿವಸ ಆಗುತ್ತಂತೆ. ನೋಡು, ನಿನಗೇನೇನು ಬೇಕೋ ಎಲ್ಲ ಬರೆದ್ಬಿಡು, ಆಮೇಲೆ ಮರ್ತ್ಬಿಟ್ಟು ಏನು ಬೇಡ. ಇದು ರಾಹುಲ್ಗೆ ಬ್ಯಾಟು, ಇದು ವರ್ಷಿಣಿಗೆ, ಇದು ಮಮತನ್ಗೆ. ನಿನ್ಗೇನು ಹೇಳಲ್ಲ? ಡೈಮಂಡ್ ನೆಕ್ಲೆಸ್. ಡೈಮಂಡ್ ನೆಕ್ಲೆಸ್ ತಗೋ ಗುರು, ಇದು ನನ್ನ ಲಿಸ್ಟ್. ನಿಂಗೂ ಏನೇನು ಬೇಕೋ ಅದೆಲ್ಲ ಬರ್ದ್ಬಿಡು. ಇನ್ಮೇಲೆ ನಾವು ಉಪಯೋಗಿಸೋದೆಲ್ಲ ಇಂಪಾರ್ಟೆಂಟ್. ಓಕೆ? ಲಿಸ್ಟ್ ಎಲ್ಲ ರೆಡಿ ಆಯ್ತಾ? ಸಂಗೀತ, ಹಾ ಬಂದೆ. ಫ್ಲೈಟಿಗೆ ಲೇಟ್ ಆಗುತ್ತೆ, ಬಾಮ್ಮ. ಕರೆಕ್ಟ್ ಬಿಡು. ಆಯ್ತು, ಎಲ್ರು ಬರ್ತಿದ್ದು. ನಿಮ್ಗೇನ್ ಬೇಕು? ಯೋವಿಶ್, ಚಿಕ್ಕಪ್ಪ, ಚಿಕ್ಕಮ್ಮ, ಬರ್ತೀನಿ ರವಿ, ಬರ್ತೀನಿ ಬಾಲು. ಹಾ ಮರ್ತ್ಬಿಟ್ಟಿದೆ, ಚೆಕ್ ಸೈನ್ ಮಾಡಿ ಮೇಲಿಟ್ಟಿದ್ದೀನಿ. ಏನೇ ಪ್ರೋಗ್ರಾಮ್ ಇದ್ರು 4 ದಿವಸ ಆದ್ಮೇಲೆ ಅಂತ ಹೇಳಿ, ಆಯ್ತಾ? ಬಾಯ್. ಬರ್ತೀನಪ್ಪ, ಬರ್ಲಿ. ಸಂಗೀತ ಒಂದ್ ನಿಮಿಷ. ಯಾರ್ಯಾರಿಗೆ ಏನೇನ್ ಬೇಕು ಅಂತ ಎಲ್ಲರ ಹತ್ರ ಲಿಸ್ಟ್ ತಗೊಂಡೆ. ರವಿ ಬಾಲನ್ ಕೇಳ್ದ? ಗೋ. ಸಾರಿ ರವಿ. ಪರವಾಗಿಲ್ಲ ಬಿಡಿ. ನಿಮ್ಗೇನ್ ಬೇಕು? ಅಕ್ಕ, ನಾನು ಸಂಗೀತನ ಏರ್ಪೋರ್ಟ್ ಡ್ರಾಪ್ ಮಾಡ್ಬಿಟ್ಟು ಹಾಗೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಡಿನ್ನರ್ ಮುಗಿಸ್ಕೊಂಡ್ ಬರ್ತೀನಿ. ನನಗೋಸ್ಕರ ಯಾರು ಊಟ ಕಾಯ್ಬೇಡಿ. ಸಂಗೀತ,
ಯಾಕೆ ತುಂಬ ಡಲ್ ಆಗಿದ್ಯಾ? ಎನಿ ಪ್ರಾಬ್ಲಮ್? ಇಲ್ಲ, ರವಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಯಾಕೇನಾಯ್ತು? ಎಲ್ರೂ ತಮಗೇನ್ ಬೇಕು ಅಂತ ಲಿಸ್ಟ್ ನಲ್ಲಿ ಬರ್ತಿದ್ದಾರೆ. ಆದ್ರೆ ರವಿ ಏನ್ ಬರ್ತಿದ್ದಾರೆ ಗೊತ್ತಾ? ಕ್ಷೇಮವಾಗಿ ಹೋಗಿ ಸಂತೋಷವಾಗಿ ಬನ್ನಿ ಅಂತ. ಎಂತ ದೊಡ್ಡ ಮನ್ಸು ಅವ್ರದ್ದು. ಎಸ್, ಇಟ್ಸ್ ರಿಯಲಿ ಗ್ರೇಟ್. ಅಕ್ಕ, ಮಕ್ಕಳನ್ನ ಟ್ಯೂಷನ್ಗೆ ಬಿಟ್ಟು ಬರ್ತೀನಿ. ಓಕೆ ಮಾ. ಏನಂದ್ರೆ ಬನ್ನಿ ಇಲ್ಲಿ, ಬಂದೆ ನೋಡ್ರಿ ಇಲ್ಲಿ. ಯಾಕೆ, ಏನಾಯ್ತು? ನೋಡ್ರಿ ಈ ಅನ್ಯಾಯನ. ಸಂಗೀತ ಹೊರಟಿದ ತಕ್ಷಣ ಮನೆಯನ್ನು ತೊಳಿಬೇಕು ಅಂತಿದ್ದಾನೆ. ಸಂಗೀತ ಯಾವಾಗ ಹೋಗ್ತಾಳೆ ಅಂತ ಕಾಯ್ಕೊಂಡಿದ್ದು ಮನೆಯನ್ನು ದೋಚ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ಯಾ? ಎಲ್ಲಿ ಹೋಗುತ್ತೆ? ತಿಂದ ಮನೆಗೆ ದ್ರೋಹ ಮಾಡೋ ಬುದ್ಧಿ. ಅಲ್ಲಮ್ಮ, ಸಂಗೀತ ಅವರು ಬೆಡ್ರೂಮಲ್ಲಿ ಚೆಕ್ ಇಟ್ಟಿದ್ದೀನಿ ತಗೋ ಅಂತ ಹೇಳಿದ್ರು. ಅದು ತಗೊಳ್ಳೋಣ ಅಂತ ಬಂದ್ರೆ ಹಾಸಿಗೆ ಮೇಲೆ ಒಡವೆ ಇತ್ತು, ಅದನ್ನ ತೆಗೆದು ಒಳಗಡೆ ಅಂತ ಬಂದ್ರೆ ಅಷ್ಟರಲ್ಲಿ ನೀವು. ಆಹಾ, ನಾಟಕ ಆಡೋದು ನೋಡು. ಏನು ಕತೆ ಹೇಳ್ತಾ ಇದೀಯಾ? ಅಷ್ಟು ಒಳ್ಳೆಯವನಾಗಿದ್ರೆ ನಮ್ಮನ್ನ ಯಾರನ್ನಾದ್ರೂ ಕರಿಬೇಕಾಗಿತ್ತು. ಅಲ್ಲ, ನೀವ್ ಯಾರು ಇರ್ಲಿಲ್ಲ, ಅದಕ್ಕೆ ಬೀಗ ತೆಗೆದು ಎಲ್ಲ ಬಾಚ್ಕೊಂಡು ಹೋಗ್ಬಿಡೋಣ ಅಂತನಾ? ನನಗ್ ಗೊತ್ತಿಲ್ವಾ? ರೈಲ್ವೆ ಸ್ಟೇಷನ್ ನಲ್ಲಿ ನನ್ನೇ ನಂಬಿಸಿ ಮೋಸ ಮಾಡಿದವ್ರು ನೀವು. ಅದೆಲ್ಲ ಅವಾಗ ಸರ್, ಈಗ ಒಳ್ಳೆಯವನಾಗಿದ್ದೀನಿ, ನಾನು ನಂಬಿ. ಅವನ ಹತ್ರ ಏನ್ ಮಾತು? ಆಚೆ ಹಾಕ್ರಿ. ಇನ್ನು ಏನ್ ಮಕ ನೋಡ್ತಾ ನಿಂತಿದ್ಯಾ? ನಡಿ. ಈ ಮನೆಯಲ್ಲಿ ನಿಮಗ್ ಬೇಜಾರಾಗುವಂತ ಏನೇ ಘಟನೆಗಳು ನಡೆದ್ರು ನನಗೋಸ್ಕರ ಸಹಿಸ್ಕೊಳ್ಳಿ. ಸಂಗೀತ ಅವ್ರು ಹೇಳ್ದೆ ನಾನು ಹೋಗೋದಿಲ್ಲ. ಓಹೋ, ಶಂಕಿಂತಾನೆ ಬೀಳ್ಬೇಕೇನೋ? ನಾವ್ ಹೇಳಿದ್ರೆ ಆಗಲ್ಲ. ನಡೆಯಲಿ, ನಡಿಯ. ಬಿಡುಗರು. ಸಂಗೀತ ರೋಡಲ್ಲಿ ಬಿದ್ದಾಗ ನೀವೆಲ್ಲ ಎಲ್ಲ ಹೋಗಿದ್ರಿ? ಆಹಾ, ಮಗಳಿಗೆ ಶ್ರೀಮಂತಿಗೆ ಬಂದ ತಕ್ಷಣ ಬಿಟ್ಟಿ ಕೂಳು ತಿಂದು ಮುದ್ದಾಡಕ್ ಬಂದಿದ್ರಲ್ಲ ನೀವು. ಮನುಷ್ಯರಲ್ಲ, ಹಂದಿಗಳು. ನಾನಂತೂ ಒಂದು ನಿಮಿಷನೇ ಈ ಮನೆಯಲ್ಲಿರಲ್ಲ. ಒಬ್ಬನ್ ನೋಡಿದ್ರೆ ಕಳ್ತನ ಮಾಡಕ್ ನಿಂತಿದ್ದಾನೆ, ಇನ್ನೊಬ್ಬ ಕೊಲೆ ಮಾಡಕ್ಕೆ ಬರ್ತಾನೆ. ಏನು ಹುಡುಗಿ ಒಂಟಿಯಾಗಿದ್ದಾಳಲ್ಲ, ಜೊತೆಯಲ್ಲಿ ಇರೋಣ ಅಂತ ಬಂದ್ರೆ ನಮ್ಮನ್ನೇ ಹಂದಿ ಅಂತಾನ. ನೋಡಿ, ನಮಗ್ ಮನೆ ಮಠ ಇಲ್ವಾ? ನೀವು ಬೇಕಾದ್ರೆ ಇರಿ, ನಾನಂತೂ ಇರಲ್ಲ. ನಿಂತ್ಕೊಳ್ಳಿ ಮೇಡಮ್. ನಾವೇ ಇಲ್ಲಿಂದ ಹೋಗ್ತೀವಿ, ತಗೊಳ್ಳಿ. ಸರಿಗಿದೆ, ಹೋಗು. ಏನಯ್ಯ, ತಿರ್ಗಾ ಬಂದ್ಬಿಟ್ರಿ? ಮನೆ ಯಾವ್ದಾದ್ರು ಖಾಲಿ ಇದ್ರು ಬೇಕಾಗಿತ್ತು. ಮನೆ ಖಾಲಿ ಯಾವುದು ಖಾಲಿ ಇಲ್ಲ. 2 ತಿಂಗಳು ಬಿಟ್ಕೊಂಬಾ, ಯೋಚನೆ ಮಾಡಿ ಹೇಳ್ತೀನಿ. ಯೋಚನೆ 2 ತಿಂಗಳು ಆದ್ಮೇಲೆ ಇಲ್ಲಿ ಸರಿಯಾಗಿ ಗಾಳಿ ಬೆಳಕೆ ಇಲ್ಲ, ನೀರಂತೂ ಮೊದ್ಲೇ ಇಲ್ಲ, ಅದಕ್ಕೆ 2 ತಿಂಗಳು ಬೇರೆ ಕಾಯ್ಬೇಕಾ? ಇಂಥ ಡಬ್ಬ ಮನೆಗೆ ಬೆಂಗಳೂರಲ್ಲಿ ಬಾಡಿಗೆ ಮನೆಗೆ ಬರುವ ನೀನಲ್ದೆ ಹೋದ್ರೆ ಇನ್ನೊಬ್ಬ ಲೆವಾಗಲೇ. ನಾನು ಇದನ್ನ ನಂಬಲ್ಲ. ರವಿ ಹಾಗೆ ಮಾಡಿರೋಕ್ ಸಾಧ್ಯನೇ ಇಲ್ಲ. ನಾವು ಹೇಳಿದ್ರೆ ನೀನ್ ನಂಬಲ್ಲ ಅಂತ ನಮಗ್ ಗೊತ್ತು. ಬೇಕಾದ್ರೆ ನಿಮ್ ತಂದೆನೇ ಕೇಳ್ಕೊ. ಅಪ್ಪ, ಮೊದಲು ನನ್ನ ಕೈಲೂ ನಂಬಕ್ಕಾಗ್ಲಿಲ್ಲಮ್ಮ. ಆದ್ರೆ ಕಹಿಯಾದ್ರೂ ಅದೇ ಸತ್ಯ. ಆ
ಬೆಳೆಗಾರರ ಬಾಕಿ ಪಾವತಿಗೆ ಶೀಘ್ರ ಕ್ರಮ. ಮೇ 19ರಂದು ವಾಜಪೇಯಿ ಜೊತೆ ಹಸೀನಾ ಭೇಟಿ. ಶ್ರೀಲಂಕಾ ಬಾಂಗ್ಲಾಗೆ ರಾಜ್ಯ ಮೆಕ್ಕೆಜೋಳ. ಓ ಬಾಗುರು, ಇನ್ನೊಂದು ಸ್ಪೆಷಲ್ ಟೀ ಆಗಮ್ಮ. ಹಿನ್ನೆಲೆ ಗಾಯಕಿ ಕುಮಾರಿ ಸಂಗೀತಾರವರಿಗೆ ರಾಷ್ಟ್ರ ಪ್ರಶಸ್ತಿ. ಕರ್ನಾಟಕದ ಗಾನ ಕೋಗಿಲೆ ಎಂದೇ ಪ್ರಸಿದ್ಧಿಯಾಗಿರುವ ಕುಮಾರಿ ಸಂಗೀತಾರವರಿಗೆ ವರ್ಷದ ಗಾಯಕಿ ಎಂದು ಪರಿಗಣಿಸಲಾಗಿದ್ದು ಏನಾಯ್ತಪ್ಪ? ಏನೂ ಇಲ್ಲಮ್ಮ. ಅವನ ಹಳೆ ಮನೆ ಹತ್ರನೂ ಹೋಗಿ ವಿಚಾರಿಸ್ದೆ, ಏನೂ ಗೊತ್ತಾಗ್ಲಿಲ್ಲ. ಅದೇನದು ಯಾವಾಗ್ಲೂ ರವಿ ಜಪ ಮಾಡ್ಕೊಂಡು? ನೋಡ್ ಸಂಗೀತ, ನನ್ ತಮ್ಮ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅಂದ್ರೆ ನೀನ್ ರವಿ ಹೆಸರು ಎತ್ಕೊಡ್ದು. ಅಜಯ್, ಇಲ್ಲಿ ನೋಡು, ಓಕೆ ಮಾಡ್ಲಾ? ಇದನ್ನ ಸಂಗೀತ, ನಿನಗೆ ಪ್ರಶಸ್ತಿ ಬಂದಿದ್ದಕ್ಕೆ ಕನ್ನಡ ಸಂಘದವರು ಸನ್ಮಾನ ಸಮಾರಂಭ ಇಟ್ಕೋಬೇಕು ಅಂತಿದಾರಂತೆ. 5th ಏನ್ ಹೇಳಿ? ಓಕೆ ಅಂತ ಹೇಳಿಪಾ. ಅಲ್ಲಮ್ಮ, 4ನೇ ತಾರೀಕು ನಿನಗೆ ಡೆಲ್ಲಿನಲ್ಲಿ ರಾಷ್ಟ್ರೀಯ ಪ್ರಶಸ್ತಿ. ನೀ ಬರೋದು 5ನೇ ತಾರೀಕು ಬೆಳಗ್ಗೆ, 6ನೇ ತಾರೀಕು ಮದುವೆ. ಈ ಮಧ್ಯದಲ್ಲಿ ಈ ಪ್ರೋಗ್ರಾಮು. ಮದುವೆ ಮುಂಚಿನ ದಿನ ತಾನೆ, ಪರವಾಗಿಲ್ಲ ಬಿಡಿ. ಓಕೆ ಅಂತೀಯಾ? ಓಕೆ. ಹಲೋ, ಇಟ್ಕೊಂಬಿಡಿಪ್ಪ. ಸಂಗೀತ, ನೀನ್ ಸ್ಟೇಜ್ ಅಲ್ಲಿ ಮಾತಾಡುವಾಗ ನಿಮ್ ತಂದೆ ಬಗ್ಗೆ, ನನ್ ಬಗ್ಗೆ, ನೀನ್ ಅಜಯ್ನ ಮದುವೆ ಆಗೋ ವಿಷಯದ ಬಗ್ಗೆ ಎಲ್ಲಾನು ಮಾತಾಡ್ಬೇಕು, ಮರಿಬಾರ್ದು. ಸರಿ. ವೇದಿಕೆ ಮೇಲಿರುವ ಗಣ್ಯರಿಗೆ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲಾ ಕಲಾಭಿಮಾನಿಗಳಿಗೂ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ದಿನ ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂಥ ದಿವಸ. ಕುಮಾರಿ ಸಂಗೀತಾರವರು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದು ಭಾರತದ ಭೂಪಟದಲ್ಲಿ ಕರ್ನಾಟಕದ ಹೆಸರನ್ನ ಮನೆ ಮಾತಾಗಿಸಿದ್ದಾರೆ. ಅವರ ಈ ಸಾಧನೆಯನ್ನ ನಾವೆಲ್ಲರೂ ಮೆಚ್ಚಬೇಕಾದಂಥದ್ದು. ಗಾನ ಕೋಗಿಲೆ ಸಂಗೀತಾರವರು ಸಿನಿಮಾ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಅವರಿಗೆ ಸನ್ಮಾನ ಮಾಡ್ತಾ ಇರೋದು ನಮಗೆಲ್ರಿಗೂ ಹೆಮ್ಮೆಯ ವಿಷಯ. ಗಾಯಕಿ ಸಂಗೀತಾರವರ ಈ ಸಾಧನೆಯನ್ನ ಗಮನಿಸಿದ್ರೆ ನನಗೆ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಅದೇನಪ್ಪಾ ಅಂತಂದ್ರೆ, ದ್ವಾಪರದಲ್ಲಿ ಶ್ರೀಕೃಷ್ಣ ಕೊಳಲು ನುಡಿಸ್ತಾ ಇದ್ರೆ ಬರೀ ಜನಗಳಷ್ಟೇ ಅಲ್ಲ, ದನಕರುಗಳು ತಲೆ ಆಡಿಸ್ತಿದ್ವಂತೆ. ಆದ್ರೆ ಆ ಶ್ರೀಕೃಷ್ಣ ಹೀಗೆದ್ದಿದ್ರೆ ಸಂಗೀತಾರವರ ಗಾನ ಕೇಳಿ ಬರೀ ತಲೆ ಆಡಿಸೋದೆ ಅಲ್ಲ, ಒಂದೆರಡು ಸ್ಟೆಪ್ಗಳನ್ನೂ ಹಾಕ್ತಿದ್ದ ಅಂತ ಅನ್ಸುತ್ತೆ. ನಮ್ ಸಂಗೀತಕ್ಕೆ ಸನ್ಮಾನ ನಡೀತಾ ಇದೆ, ಬರ ಹೋಗೋಣ. ನಮ್ ಸಂಗೀತ ಅಂತೆ, ನಮ್ ಸಂಗೀತ ನಮ್ಮನ್ನೊಂದ್ಸಲಿ ನೋಡಕ್ ಬರ್ಲಿಲ್ಲ, ಅವಳಿಗೆ ಅವಾರ್ಡ್ ಬಂದಿನ ಪೇಪರ್ ಓದ್ ತಿಳ್ಕೊಂಡ್ವು. ಯಾವಾಗಲ್ಲ ನನ್ ಮಾತು ಕೇಳೋ, ನಿನಗೆ ಸ್ವಾಭಿಮಾನನೇ ಇಲ್ವೇನೋ? ಇಡೀ ಕುಟುಂಬದವ್ರು ಸೇರ್ಕೊಂಡು ಹೊರಗೆ ದಬ್ಬಿದ್ದಾರೆ ಕಳ್ರು ಅಂತ. ಯಾವ ಮುಖ ಇಟ್ಕೊಂಡು ನೋಡಕ್ ಹೋಗೋದಾ? ಸಂಗೀತ ದೊಡ್ಡ ಸಿಂಗರ್ ಆಗ್ಬೇಕಂತ ಆಸೆ ಪಟ್ಟಿದ್ದು ನಾವ್ ತಾನೆ, ಬಾರ ಹೋಗೋಣ. ನಾನ್ ಬರಲ್ಲಪ್ಪ, ಬೇಕಾದ್ರೆ ನೀನ್ ಹೋಗಷ್ಟೇ. ಬಾರ. ನನ್ ಮಾತು ಕೇಳೋ. ನಿಂತ್ಕೊಳ್ರ, ನಿಮ್ಗೇನ್ ಕೆಲ್ಸ ಇಲ್ಲಿ? ಸಮಾರಂಭಕ್ಕೆ ಹೋಗ್ತಾ ಇದೀವಿ. ನೋಡಕ್ ಬಂದ್ರ ಇಲ್ಲ ಜೇಬ್ ಕಟ್ ಮಾಡಕ್ ಬಂದ್ರ? ಅದನ್ ಬಿಟ್ಟು ತುಂಬಾ ದಿವಸ ಆಯ್ತು ಸರ್. ನಮ್ ಸಾಹೇಬ್ರ ಹತ್ರ ಮಾತಾಡಿ ಬನ್ನಿ. ಅಲ್ಲ ಸರ್, ಒಳಗೆ ಬಾರ. ಇಲ್ಲಿ ಏನ ಗಲಾಟೆ ಅಲ್ಲಿ? ಸಾರ್ ಇವ್ರು ಕಳ್ರು ಸಾರ್, ಇವ್ರು. ಹೋಗ್ಲಿ ಬಿಟ್ ಕಳ್ಸಯ್ಯ. ಸಾರ್ ಆಗಲ್ಲ ಸಾರ್, ಒಳಗಡೆ ಹೋಗಿ ಹೆಚ್ಚು ಕಡಿಮೆ ಮಾಡ್ಬಿಟ್ರೆ. ಮಹಾಜನಗಳೇ, ಇವತ್ತು ಸಂಗೀತಾರವರಿಗೆ ನಡೀತಾ ಇರೋ ಈ ಸನ್ಮಾನ ನಿಜವಾಗ್ಲೂ ಅವರ ತಂದೆ ತಾಯಿಗಳಿಗೆ ಸಲ್ಲಬೇಕಾದ್ದು. ಯಾಕಂದ್ರೆ ಸಂಗೀತಾರವರ ಗಾಯನವನ್ನು ಗುರುತಿಸಿ ಪ್ರಥಮವಾಗಿ ಪ್ರೋತ್ಸಾಹಿಸಿದವರು ಅವರ ತಂದೆ ತಾಯಿಗಳೇ. ಮಹಾಜನಗಳೇ, ಹೆಣ್ಣು ಮಕ್ಕಳು ಹುಟ್ಟಿದರೆ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂಗಾಡೋ ಈ ಕಾಲದಲ್ಲಿ ಚಿಕ್ಕಂದಿನಲ್ಲೇ ಸಂಗೀತಾರವರ ಗಾಯನ ಪ್ರತಿಭೆಯನ್ನು ಗುರುತಿಸಿ ಆಕೆಯನ್ನು ದೊಡ್ಡ ಗಾಯಕಿಯನ್ನಾಗಿ ಮಾಡಬೇಕು ಅಂತ ಶ್ರಮಿಸಿ ಈ ಮಟ್ಟಕ್ಕೆ ತಂದಿದ್ದಾರೆ. ನಿಜವಾಗ್ಲೂ ಆಕೆಯನ್ನು ಹೆತ್ತ ತಂದೆ ತಾಯಿಗಳು ಎಷ್ಟು ಪುಣ್ಯವಂತರು ಅನ್ನೋದು ನಮಗೆಲ್ಲ ಅರ್ಥವಾಗ್ತಾ ಇದೆ. ತಂದೆ ತಾಯಿಗಳ ತ್ಯಾಗ, ಕುಟುಂಬ ಸದಸ್ಯರ ಪ್ರೋತ್ಸಾಹವೇ ಸಂಗೀತಾರ ಸಾಧನೆಗೆ ಸ್ಫೂರ್ತಿ ಮತ್ತು ಶಕ್ತಿ. ಇಂಥ ಗಾನ ಸರಸ್ವತಿಯನ್ನು ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟ ಅವರ ತಂದೆ ತಾಯಿಗಳಿಗೆ ಮತ್ತು ಕುಟುಂಬ ಸದಸ್ಯರಿಗೆ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾನು ಈ 2 ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. ಈಗ ನೀವೆಲ್ಲ ಎದುರು ನೋಡ್ತಾ ಇರೋ ಕುಮಾರಿ ಸಂಗೀತರವರು ಒಂದೆರಡು ಮಾತನಾಡುತ್ತಾರೆ. ನಂತರ ನಮ್ಮ ಸಂಘದ ವತಿಯಿಂದ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಸನ್ಮಾನಿಸಲಾಗುತ್ತದೆ.
ಎಲ್ರಿಗೂ ನಮಸ್ಕಾರ. ಈಗ ತಾನೇ ಹಿರಿಯರು ಹೇಳಿದ್ರು ನನ್ನ ಹಿಂದಿನ ಜೀವನ ಹೂವಿನ ಹಾಸಿಗೆ ಆಗಿತ್ತು, ಎಲ್ಲೂ ಕಷ್ಟನೇ ಅನುಭವಿಸ್ಲಿಲ್ಲ ಅಂತ. ಆದ್ರೆ ನಿಮ್ ಎಲ್ರ ಮುಂದೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಒಂದು ಕಾಲದಲ್ಲಿ ನನ್ನ ಕಣ್ಣೀರು ನನ್ನ ಕಷ್ಟ ಬಿಟ್ರೆ ಬೇರೆ ಏನನ್ನು ನೋಡ್ಲಿಲ್ಲ. ಬಾವಿಲ್ ಹುಟ್ಟೋ ಕಪ್ಪೆಗೆ ಬಾವಿ ಬಿಟ್ರೆ ಬೇರೆ ಏನು ಗೊತ್ತಿರಲ್ಲ ಅಂತಾರೆ. ಹಾಗೇನೆ ನಂಗೂ ಪ್ರಪಂಚ ಏನು ಅಂತ ಗೊತ್ತಿರಲಿಲ್ಲ. ನನಗೆ ಅಂತ ಯಾವ ಆಸೆ ಆಕಾಂಕ್ಷೆಗಳು ಇರಲಿಲ್ಲ. ಆಕಾಶದಲ್ಲಿ ಹಾರೋ ಗಾಳಿಪಟ ಅಂದವಾಗೇ ಕಾಣುತ್ತೆ, ಆದ್ರೆ ಅದಕ್ಕೆ ಬೇಲ್ ಹಾರೋಕ್ ಸಹಾಯ ಮಾಡಿದ್ದಾರ ಯಾರಿಗೂ ಕಾಣಲ್ಲ. ಇವತ್ತು ಈ ಗಾಯಕಿ ಸಂಗೀತಾಳ ಬಗ್ಗೆ ನಿಮ್ ಎಲ್ರಿಗೂ ಗೊತ್ತಿದೆ. ನಾನು ಈ ಸ್ಥಾನಕ್ಕೆ ಬರೋಕ್ ಸಹಾಯ ಮಾಡಿದ ವ್ಯಕ್ತಿ ನನಗ್ ಮಾತ್ರ ಗೊತ್ತಿದ್ದಾರೆ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ನನ್ನ ಯಶಸ್ಸಿಗೆ ನಮ್ಮ ತಂದೆ ತಾಯಿಯಾಗ್ಲಿ ನಮ್ಮ ಮನೆಯವರಾಗ್ಲಿ ಕಾರಣ ಅಲ್ಲ. ಇದನ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಚಪ್ಪಾಳೆ ಹೊಡೆದು ಹೊಗಳೋರ್ನ ಮರೆತರು ಕೈ ಹಿಡಿದು ಮೇಲೆ ಕೆತ್ತದವ್ರನ್ನ ಯಾವತ್ತೂ ಮರಿಬಾರ್ದು ಅಲ್ಲ. ನಾನು ಹಾಡ್ತೀನೋ ಇಲ್ವೋ ಅಂತ ನನಗೆ ನಂಬಿಕೆ ಇಲ್ಲದೆ ಇದ್ದಾಗ ನನ್ನ ಪ್ರತಿಭೆನ ಗುರುತಿಸಿ ನನಗೋಸ್ಕರ ರಾತ್ರಿ ಹಗಲು ಕಷ್ಟಪಟ್ಟು ನನಗೆ ಸ್ಥಾನ ಕೊಡಿಸಿ ತಾವು ಮಾತ್ರ ಎಲ್ಲೋ ಜನಗಳ ಮಧ್ಯೆ ಇರೋ ಅವ್ರು ಯಾರು ಅಂತ ನಿಮಗೆ ಗೊತ್ತಾಗ್ಬೇಕಲ್ಲ. ಒಂದು ಕಾಲದಲ್ಲಿ ಕಳ್ಳರಾಗ್ ಪರಿಚಯ ಆದವರನ್ನ ವಾಲ್ಮೀಕಿಯಾಗಿ ನೋಡ್ಬೇಕು ಅನ್ಕೊಂಡೆ. ಆದ್ರೆ ಅವರು ನನ್ನಂತ ಕಲ್ಲಿಗೆ ಅಹಲ್ಯ ರೂಪ ಕೊಟ್ಟು ಶ್ರೀರಾಮಚಂದ್ರ ಆದ್ರು. ಅವ್ರು ಯಾರು ಗೊತ್ತಾ? ಅವರೇ ಮಿಸ್ಟರ್ ರವಿ. ಆಕಾಶದಲ್ಲಿದ್ದ ಗಂಗೆನ ಭೂಮಿಗೆ ತರಿಸಿದ್ದು ಆ ಭಗೀರಥ ಆದ್ರೆ, ನೆಲದ ಮೇಲಿದ್ದ ನನ್ನ ಆಕಾಶದ ಎತ್ತರಕ್ಕೆ ಬೆಳೆಸಿದ್ದು ಆ ರವಿ. ನನಗೋಸ್ಕರ ನೀವು ಹೊಡಿತಾರ ಚಪ್ಪಾಳೆ ಅವ್ರಿಗೆ ಸಲ್ಬೇಕು. ನನಗೆ ಹಾಕೋ ಎಲ್ಲ ಹಾರಗಳು ಅವ್ರ ಪಾದಕ್ಕೆ ಸೇರ್ಬೇಕು. ನನಗಿವತ್ತಿಲ್ಲಿ ನಡೀತಾರೋ ಸನ್ಮಾನ ಅವ್ರು ಕೊಟ್ಟ ಭಿಕ್ಷೆ. ರವಿ, ಈ ಅವಾರ್ಡ್ನ ನಿಮ್ ಕೈಯಿಂದಾನೆ ತಗೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅವ್ರು ಇಲ್ಲಿ ಇದಾರೇನಮ್ಮ? ಇದಾರೆ. ಮುಂದೆ ಬರಕ್ ನಾಚ್ಕೊಂಡು ಇಲ್ಲೇ ಎಲ್ಲೋ ಜನಗಳ ಮಧ್ಯನೇ ಇದ್ದಾರೆ. ರವಿ, ನೀವ್ ಇಲ್ಲೇ ಎಲ್ಲೋ ಇದ್ದೀರಾ. ನಾನ್ ನಿಮ್ಮನ್ನ ನೋಡಿದ್ದೀನಿ. ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ಪ್ಲೀಸ್. ರವಿ, ರವಿ, ನಾನ್ ನಿಮ್ಮನ್ನ ನೋಡಿದ್ದೀನಿ. ದಯವಿಟ್ಟು ಬನ್ನಿ ಪ್ಲೀಸ್. ರವಿ, ಹೋಗು ಹೋಗು ಪ್ಲೀಸ್ ಹೋಗು. ಸಂದರ್ಭದಲ್ಲಿ ನಿಮ್ಗೆಲ್ಲ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತಿದ್ದೀನಿ. ನಾಳೆನೇ ನನ್ನ ಮದುವೆ. ಮದುವೆ ಅಂದ್ರೆ ಜೀವನನ ಸಂಗಾತಿ ಜೊತೆ ಹಂಚ್ಕೊಳ್ಳೋದಲ್ಲ, ಅರ್ಥ ಮಾಡ್ಕೊಂಡು ನಡೆಯೋದು. ಅದಕ್ಕೆ ನಿಮ್ ಎಲ್ಲರ ಆಶೀರ್ವಾದನೂ ಬೇಕು.
ನನ್ನ ಜೀವನ ರೂಪಿಸಿದ ರವಿ ಜೊತೆ ನನ್ನ ಜೀವನ ಹಂಚ್ಕೊಳ್ಳೋಣ ಅಂತಿದ್ದೀನಿ. ಏನ್ ಹೇಳ್ತಾ ಇದೀಯ ನೀನು? ಹೌದಪ್ಪ, ನಾನು ಇಷ್ಟನೋ ಇಲ್ವೋ ಅಂತ ಹೇಳೋಕೆ 3 ತಿಂಗಳು ಟೈಮ್ ತಗೊಂಡ್ರಲ್ಲ, ಅವ್ರಿಗಿಂತ ನಾನು ಕೇಳ್ದೇನೆ ನಾನು ಇಷ್ಟಪಟ್ಟಿದ್ನೆಲ್ಲ ಕೊಟ್ರಲ್ಲ, ಅವ್ರು ತಾನೇ ದೊಡ್ಡವರು. ಹಾಗಲ್ಲಮ್ಮ, ಮದುವೆಗೆ ಇನ್ 2 ದಿವಸ ಇದೆ. ಅಪ್ಪ, ಮದುವೆ ಅಂದ್ರೆ ನನ್ನ ಇಷ್ಟಪಟ್ಟವನ್ ಜೊತೆ ಬಾಳೋದಲ್ಲ, ಕಷ್ಟ ಸುಖ ಹಂಚ್ಕೊಂಡು ನಡೆಯೋ ಮನ್ಸಿರೋನ್ ಜೊತೆ ಬಾಳೋದು. ಪರ್ಫೆಕ್ಟ್ ಡಿಸಿಷನ್ ಸಂಗೀತ. ಅಲ್ಲಪ್ಪ ಅಜಯ್. ಇಲ್ಲ ಬಾವ, ಸಂಗೀತ ತಗೊಂಡ್ರ ನಿರ್ಧಾರ ಸರಿಯಾಗೇ ಇದೆ. ನಾನು ಅವಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ, ಆದರೆ ರವಿ ಅವಳ ಮನಸ್ಸನ್ನೇ ಗೆದ್ದಿದ್ದಾನೆ. ಗುಡ್ ಲಕ್. ಕಂಗ್ರಾಟ್ಸ್ ಕಂದ, ಕಂಗ್ರಾಟ್ಸ್. I like it.